ಧನುಸು ರಾಶಿಗೆ ತುಂಬ ಪವರ್ಫುಲ್ ಆಗಿರುತ್ತೆ. ಧನುಸು ರಾಶಿಗೆ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ. ಧನುಸು ರಾಶಿಗೆ ಭಾಳ ದೇವ್ರದಾಯಿಂದ ನಿಮ್ಗೆ ಇಷ್ಟೊಂದು ಗ್ರಹ ಇರೋದು ವಿಪರೀತ ರಾಜಯೋಗ. ನಿಮ್ಗೆ ಏನೇ ಬುಧ ಗ್ರಹ ಕೆಟ್ಟಿದ್ರು ಕೂಡ ಬುಧ ಕೆಟ್ಟಿರೋ ಮನೆ ಅಧಿಪತಿ ಧನುಸು ರಾಶಿ ಬಂದಾನೆ. ಅದರಿಂದ ಪಾಸಿಟಿವ್ ಆಗುತ್ತೆ. ತುಂಬ ಗಂಡ ಹೆಂಡತಿ ಜಗಳಗಳಾಗುತ್ತೆ. ಆದರೆ ನೀವು ಜಗಳ ಬಗೆಹರಿತಿದೆ. ಬೇರೆಯವ್ರು ಯಾರು ನಿಮ್ಮ ಮಧ್ಯದಲ್ಲಿ ಬಂದು ಜಗಳ ಮಾಡಿದರೆ ನಾನು ಹೊಣೆ ಅಲ್ಲ. ನೀವು ಈ ಬೇರೆಯವ್ರ ಮಾತು ಕೇಳಬೇಡಿ. ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕಂಡುಬರ್ಬೋದು. ತಂದೆಗೆ ಒಂದಲ್ಲ ಒಂದು ಪ್ರಾಬ್ಲಮಿಂದ ಬಗೆಯಿಂದ ನೀವು ಭಾಳ ವಿಶೇಷವಾಗಿ ಭಾನುವಾರ ಸಹ ರಾಹುಗಾಲದಲ್ಲಿ ಮತ್ತು ಪ್ರತಿ ಒಂದು ವಿಶೇಷ ಅಂದರೆ ಭಾನುವಾರ ಸಹ ನೀವು ಅತಿ ಹೆಚ್ಚು ಈ ವರ್ಷ ಪೂರ್ತಿ ಉಪವಾಸವನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ. ನಿಮ್ಮ ಲೈಫಲ್ಲಿ ಊಹೆ ಮಾಡೋಕ್ಕಾಗಲ್ಲ. ತುಂಬ ಧನುಸು ರಾಶಿಯರು ಶುಕ್ರ ಗ್ರಹ ರಾಶಿಯಿದ್ದಾನೆ. ಮನಸ್ಸು ಮಾನ ಯಾವುದಕ್ಕೂ ಕೂಡ ಜಗಳಕ್ಕೆ ಹೋಗಿ ಮಾನ ಮರ್ಯಾದೆ ಕಳ್ಕೋಬೇಡಿ. ಈ ಪ್ರಪಂಚದಲ್ಲಿ ಯಾರೂ ಆಗಲ್ಲ ರೀ. ಬೆಳೆಸೋರು ಆಗಲ್ಲ, ಬೆಳೆದ ಮೇಲೆ ನೀವು ಕೂಡ ಆಗಲ್ಲ. ಬೆಳೆದ ಮೇಲೆ ನಿಮಗೆ ಬದುಕಕ್ಕೆ ಬರೋಕ್ಕಲ್ಲ. ಬೆಳೆದಿರೋರಿಂದ 4 ಜನ ಸುತ್ತಿ ನಿಮ್ಮನ್ನು ಹಾಳು ಮಾಡ್ತಾರೆ. ಈ ದೇವರೇ ಹೀಗೆ, ಗ್ರಹಗಳೇ ಹೀಗೆ, ಮನುಷ್ಯತ್ವನ ಕ್ಯಾರೆಕ್ಟ್ರೇ ಹಾಗೆ. ಬೆಳೆದ ಮೇಲೆಲ್ಲ ಸ್ಟೈಲು ಎಲ್ಲ ಸ್ಟೈಲು. ಜೀವನ ಕಾಸು ಡಬ್ಬ. ಬದುಕೋದು ಮಾತ್ರ ಬಟ್ಟೆ ಬರೀಲಿ ಚೆನ್ನಾಗಿ ಕಾಣ್ತಾರೆ. ಜೀವನವನ್ನು ಬೆಂಕಿ ಇಟ್ಕಿನ ಜೀವನನ ಯಾವನಿಗೆ ಬೇಕು ಈ ಕರ್ಮ. ಆದರೆ ಶುಕ್ರ ಗ್ರಹ ಧನುಸರಲ್ಲಿದ್ದಾಗ ಸೋಕಿ ಜಾಸ್ತಿ ಮಾಡಬೇಡಿ. ಸೋಕಿಗೆ ಮಾಡಿದರೆ ನಿಮಗೆ ಪ್ರಾಬ್ಲಮ್ಗೆ ಬಂದುಬಿಡುತ್ತೆ. ಶುಕ್ರ ಬಂದು ಸೋಕಿಗೆ ಮಾಡಿಸ್ತಾನೆ. ಆ ಸೋಕಿಗೆ ಹೋಗಬೇಡಿ. ಸೂರ್ಯ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯನ ಕೂಡ ನೀವು ಆರಾಧನೆ ಮಾಡಿ. ಶುಕ್ರ ಧನುಸು ರಾಶಿಯಲ್ಲಿ ದುಡ್ಡು ಕೊಡ್ತಾನೆ. ಸೂರ್ಯ ಬಲವಾಗಿದ್ದರೆ ಅಧಿಕಾರ ಕೊಡ್ತಾನೆ. ಕುಜ ಲ್ಯಾಂಡ್ ಕೊಡ್ತಾನೆ. ಶನಿ ತುಂಬ ನೆಮ್ಮದಿ. ಹೊಸ ಗಾಡಿನ ಟರ್ನ್ ಓವರ್ ಮಾಡ್ತಾರಿಲ್ಲ, ಹೊಸ ಗಾಡಿನ ಮಾರ್ತೀರ ಇಲ್ಲ ತಗೋತೀರ. ಫ್ರೆಂಡ್ಸ್ ಎಲ್ಲ ನಿಮಗೆ ಮೋಸ ಮಾಡೋರೆ ಸಿಗ್ತಾವ್ರೆ. ಧನುಸು ರಾಶಿನ ಯಾರು ನೆಂಬೋದು ಯಾರು ಬಿಡೋದು. ದುನಿಯಾ ವಿಜಯ್ ಹೇಳ್ದಂಗೆ ದುಶ್ಮನ್ನೇ ಕ್ಯಾ ಹೈ ಅಂದರೆ ಬಗಲ್ ಮೇ ಹೈ ಅನ್ನಂಗೆ ನಿಮಗೆ ಪಕ್ಕದಲ್ಲೇ ದುಶ್ಮನ್ಗಳಿರ್ತಾರೆ. ನಿಮ್ಗೆ ಅರ್ಥನೇ ಆಗಲ್ಲ. ದುನಿಯಾ ವಿಜಯ್ ಹೇಳಿದ್ದು ಕರೆಕ್ಟು. ಪ್ರಪಂಚ ಇರೋದು ಕರೆಕ್ಟು. ಗುರು ತಾಂಡವಾಡ್ತವನೆ. ಶುಕ್ರ ಗ್ರಹ ತಾಂಡವಾಡ್ತವನೆ. ಫ್ರೆಂಡ್ಸ್ನ ನೆಂಬೇಡಿ, ಕುಟುಂಬದವ್ರನ್ನ ನೆಂಬೇಡಿ. ಈ ವಾರ ನಿಮ್ಮದೇ ದುನಿಯಾ ಆಗುತ್ತೆ. ಇಬ್ಬರೂ ನಿಮ್ಮ ಹಾಳಾಗೋರೆ ನಾನು ಒಳ್ಳೆಯನಲ್ಲ. ಗುರು ನಿಮಗೆ ಒಳ್ಳೇದು ಮಾಡ್ತವನೆ. ಬುಧ ಒಳ್ಳೇದು ಮಾಡ್ತವನೆ. ಬುಧನೂ ಕೂಡ ಒಳ್ಳೇದು ಮಾಡ್ತಾನೆ. ವ್ಯಯಸ್ಥಾನದಲ್ಲಿ ದಶಮಾಧಿಪತಿ ಇದ್ದರೂ ಕೂಡ ಅವನು ಕೂಡ ರಾಶಿಯಲ್ಲಿದ್ದಾನೆ. ತುಂಬ ಒಳ್ಳೇದು ಮಾಡ್ತಾನೆ. ಧನುಸು ರಾಶಿಯರು ಇಷ್ಟವಾದ ದೇವರನ್ನ ಆರಾಧಿಸಬೇಕು ಅಂದರೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಶಾರದಾಂಬೆಯನ್ನು ಪ್ರಾರ್ಥನೆ ಮಾಡಿ. ಈ ವಾರ ಮನೇಲಿ ಫೋಟೋಗೆ ಪೂಜೆ ಮಾಡಿ, ಮನಸ್ತಾಪ ಪೂಜೆ ಮಾಡಿ, ಕೋಟ್ಯಾಧೀಶ್ವರಾಗ್ತೀರ. ಅದ್ಭುತವಾದ ದಿನ. ಒಳ್ಳೆಯದಾಗಲಿ. ಈ ವಾರ ಮೇಷ ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ ವೃಷಭ ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧ ಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ. ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನು ನೀವು ಯಾವಾಗಲೂ ಕೂಡ ಈ ವಾರದಲ್ಲಿ ನೀವು ಎಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ,
ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಗ್ರೀನನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.